ನಮಸ್ಕಾರ, ನನ್ನ ಹೆಸರು ಸೀಮಾ. ಸೊ ಮೈಕ್ರೋಸಾಫ್ಟ್ ಆಫೀಸ್ದು 3ನೇ ಪ್ರಾಡಕ್ಟ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಡಿಜಿಟಲ್ ಲಿಟ್ರಸಿಯ 3ನೇ ಕೋರ್ಸ್ 3 ಪಾರ್ಟ್ 3 MS Slides. So Microsoft Slides. So what you will learn today, what a presentation or MS Slide is, you will learn to edit a document using MS Slides. By using the available tools to edit and format the document, you will make it easier to read and better suited for collaboration. So MS Slide ಅಂದ್ರೇನು ಅಥವಾ ಪ್ರೆಸೆಂಟೇಷನ್ ಅಂದ್ರೇನು ಅಥವಾ ಡೆಕ್ ಅಂದ್ರೇನು ಇದನ್ನೆಲ್ಲ ನಾವು ಇವತ್ತು ತಿಳ್ಕೊತೀವಿ. ಹಾಗೇನೆ ಇದನ್ನ ಒಂದು ಸ್ಲೈಡ್ ಅನ್ನ ಕ್ರಿಯೇಟ್ ಮಾಡೋದು, ಎಡಿಟ್ ಮಾಡೋದು, ಅಲ್ಲಿರುವಂತಹ ಟೂಲ್ ಅಲ್ಲಿ ಇರುವಂತಹ ಆಪ್ಷನ್ಗಳು ಇದನ್ನೆಲ್ಲ ನಾವು ಕಲ್ತ್ಕೊಳ್ತೀವಿ. So what is MS Slide and what is it used for? So ಈ ಹಿಂದಿನ ಕೋರ್ಸ್ಗಳಲ್ಲಿ ನಾವು ವರ್ಡ್ ಡಾಕ್ಯುಮೆಂಟ್ ಅಂದ್ರೆ ಏನು, ಎಕ್ಸೆಲ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ವರ್ಡ್ ಅಂದ್ರೆ ಇಟ್ ಇಸ್ ಲೈಕ್ ಅ ಪ್ಲೇನ್ ಪೇಪರ್. ನಮ್ಮ ಅಪ್ಲಿಕೇಶನ್ ಬರೆಯೋದಕ್ಕೆ ಮತ್ತೆ ಈ ರೀತಿಯಾದ ಒಂದು ಪೇಪರ್ ಮೇಲೆ ಮಾಡುವಂತಹ ಎಲ್ಲಾ ಕೆಲಸಗಳಿಗೆ ನಾವು ವರ್ಡ್ ಅನ್ನ ಉಪಯೋಗಿಸ್ತೀವಿ. ಹಾಗೆ ಎಕ್ಸೆಲ್ ನಾವು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಡೇಟಾನ ಸ್ಟೋರ್ ಮಾಡೋದಕ್ಕೆ ಎಕ್ಸೆಲ್ ನ ಯೂಸ್ ಮಾಡ್ತೀವಿ. ಹಾಗೇನೆ ಈ ಸ್ಲೈಡ್ಸ್ ಏನಕ್ಕೆ ಉಪಯೋಗಿಸ್ತೀವಿ, ನಮ್ಮ ಡೇಟಾನ ಅಥವಾ ನಮ್ಮ ಇನ್ಫಾರ್ಮೇಶನ್ ನಾವು ಬೇರೆಯವ್ರಿಗೆ ಪ್ರೆಸೆಂಟ್ ಮಾಡ್ಬೇಕಾದ್ರೆ, ಸೊ ಇವಾಗ 4 ಜನಕ್ಕೆ ಆನ್ಲೈನ್ ಅಲ್ಲಿ ಇರಬಹುದು ಅಥವಾ ನಾವು ಕಾಲೇಜಲ್ಲಿ ಪ್ರೊಜೆಕ್ಟರ್ ಯೂಸ್ ಮಾಡಿ ಇರ್ಬೋದು. ಈ ರೀತಿಯಾದ ಎಲ್ಲಾ ಪ್ರೆಸೆಂಟೇಷನ್ಗಳಿಗೆ ನಾವು MS Slides ನ ಉಪಯೋಗಿಸ್ತೀವಿ. Presentations are the standard tools that are used to present information to a real or online audience in a neat and professional manner. ನಮ್ಮ ಇನ್ಫಾರ್ಮೇಶನ್ ನ ನೀಟಾಗಿ ಮತ್ತೆ ಪ್ರೊಫೆಷನಲ್ ಆಗಿ ಕಾಣೋ ಹಾಗೆ ನಾವು ಪ್ರೆಸೆಂಟ್ ಮಾಡೋದಕ್ಕೋಸ್ಕರ ನಾವು MS Slides ನ ಉಪಯೋಗಿಸ್ತೀವಿ. ಸ್ಲೈಡ್ ಈಸ್ ಸಿಮಿಲರ್ ಟು ಮೆನಿ ಪ್ರೆಸೆಂಟೇಷನ್ ಟೂಲ್ಸ್ ಲೈಕ್ ಪವರ್ ಪಾಯಿಂಟ್ ಅಂಡ್ ಕೀನೋಟ್ಸ್. ಸೊ ಈ ಸ್ಲೈಡ್ಸ್ ಅನ್ನೋದು ಇದೇ ರೀತಿಯಾದ ಬಹಳಷ್ಟು ಕೀನೋಟ್ ಅಂತ ತುಂಬಾ ಪ್ರಾಡಕ್ಟ್ಸ್ ಇದೆ, ಗೂಗಲ್ ಪ್ರೆಸೆಂಟೇಷನ್ ಅಂತ ಇದೆ, ಹೀಗೆ ಬಹಳಷ್ಟು ಪ್ರಾಡಕ್ಟ್ಸ್ ಇದೆ. ಇದು ಒಂದು. ಥ್ರೂ ಸ್ಲೈಡ್ಸ್ ಯು ಕ್ಯಾನ್ ಪ್ರೆಸೆಂಟ್ ಯುವರ್ ಐಡಿಯಾ ಟು ಅ ಲಾರ್ಜರ್ ಗ್ರೂಪ್ ಲೈಕ್ ಇನ್ ಅ ಟೀಮ್ ಮೀಟಿಂಗ್ ಆರ್ ಅ ಕಾನ್ಫರೆನ್ಸ್. ಸೊ ನಾವು ಇದನ್ನ ಟೀಮ್ ಮೀಟಿಂಗ್ ಅಲ್ಲಿ ಮಾಡ್ಬೋದು, ಒಂದು ಪ್ರೊಜೆಕ್ಟರ್ ಹಾಕಿ ನಾವು ಟೀಮ್ ಮೀಟಿಂಗ್ ಅಲ್ಲಿ ಮಾಡ್ಬೋದು, ಝೂಮ್ ಅಲ್ಲಿ ಅಥವಾ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ಅಥವಾ ಯಾವ್ದಾದ್ರು ಆನ್ಲೈನ್ ಕಾನ್ಫರೆನ್ಸಸ್ ಅಲ್ಲಿ ನಾವು ಮಾಡ್ಬೋದು. You can format text on your slide using smart editing and styling tools. ಇದನ್ನ ನಾವು ಎಡಿಟ್ ಮಾಡೋದಕ್ಕೆ ನಾವು ಕೆಲವೊಂದು ಟೂಲ್ಸ್ ನ ಉಪಯೋಗಿಸ್ತೀವಿ. We can also add and edit a variety of non-text elements including images, video, tables and graphs. So ನಾವು ಬರೇ ಟೆಕ್ಸ್ಟ್ ಅಷ್ಟೇ ಅಲ್ಲ, ಇಮೇಜಸ್, ವಿಡಿಯೋ, ಟೇಬಲ್, ಗ್ರಾಫ್ ಇದನ್ನೆಲ್ಲ ನಾವು ಇದಕ್ಕೆ ಆಡ್ ಮಾಡ್ಬೋದು. ಇದ್ರದ್ದೆಲ್ಲ ನಾವು ಡೆಮೋನ ನಾವಿನ್ನ ಮುಂದಿನ ಕೆಲವೊಂದು ಸೆಷನ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.